ಚೈತನ್ಯಾತ್ಮಕರಾದನು. ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳೆದನು ಕಂಡು ನಾನು ನೀನು ಬಸವ ಬಸವ ಎನ್ನುತ್ತಿದ್ದನು ಕಾಣ ಮಹೇಶ್ವರ. ಸೃಷ್ಟಿಕರ್ತ ಲಿಂಗದೇವರನ್ನು ಎಲ್ಲ ಮನದಲ್ಲಿ ಧ್ಯಾನಿಸುತ್ತಾ ವಿಶ್ವಗುರು ಮಹಾಮಾನವತಾವಾದಿ ಸ್ತ್ರೀ ಮೂಲೋದ್ಧಾರಕ ಸಾಮೂಹಿಕ ನಾಯಕ ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದ ಕಾರಣೀಕರು ನಮ್ಮ ಗುರುಗಳಾದ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದಿಸುತ್ತಾ ಈ ವೇದಿಕೆ ಸಮಾಗಮದ 2ನೇ ದಿವಸದ ಸಮಾವೇಶ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕ ಇವತ್ತು ಶರಣ ಸಮಾಗಮ 2ನೇ ಸಮಾವೇಶ ಕಾರ್ಯಕ್ರಮ. ಅಪ್ಪಾಜಿಯವರು ಹೇಳಿದ್ರು ಆಶ್ರಮಿ ಮಾತಾಡಬೇಕು, ಆದ್ರೆ ನಾವು ಮರಾಠಿ ರೈತರು ಬಗ್ಗೆ ರೈತರು ನಮ್ಮ ಮತ್ತು ಶಕ್ತಿ ಅವರ ಧೈರ್ಯ ಮತ್ತು ಸಾಧನೆಗಳ ಒಂದು ಅಂತಾನೆ ಹೇಳ್ಬೋದು. ಇವತ್ತಿನ ರೈತರಿಗೆ ಕೂಡಿದ್ದೇವೆ ಅಂದ್ರೆ ಇದು ಒಂದು ಹಬ್ಬನೇ ಹೇಳ್ಬೋದು. ದೇವರ ಯಾಕಂದ್ರೆ ರೈತ ಒಂದು ಬೆಳೆಯಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಅವರು ಹಿಡಿದು ಅಂದ್ರೆ ಅಲ್ಲಿಂದ ಮತ್ತು ಅಂದ್ರೆ ತಿನ್ನೋ ಊಟ ಮಾಡೋ ಅನ್ನವರೆಗೂ ಅದು ಆಗಿ ಈ ತರ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ ಅದಕ್ಕೆ ನಾವು ಏನ್ ಹೇಳ್ಬೇಕಂದ್ರೆ ರೈತರು ಈಗ ಆಧುನಿಕ ರೈತರು ಮತ್ತು 12ನೇ ಶತಮಾನ ಒಕ್ಕಲಿಗ ಆಗಿ ಹೋಗಿದ್ರು. ಅವರ ಕಾಯಕ ಕೃಷಿ ಕಾಯಕ ಅಂದ್ರೆ ಅವಾಗ ಹೇಳಿದ್ರು ಕೃಷಿ ಕಾಯಕ ಅಂದ್ರೆ ಈಗ ಬಸವಣ್ಣನವರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ. ಕಾಯಕ ಮಾಡಿ ನಾವು ಪ್ರತಿದಿನ ಊಟ ಮಾಡಬೇಕು, ಪ್ರಸಾದ ಸೇವಿಸಬೇಕು. ರೈತರು ಈಗ ಹೇಳ್ಬೇಕು the farmer is the one who feeds the nation. ರೈತರು ಇಲ್ಲದಿದ್ರೆ ರೈತರು ಬೆಳೆದಿಲ್ಲ ನಾವು ಒಂದು ಊಟ ಮಾಡಕ್ಕಾಗಲ್ಲ. ನಾವು ರೈತರಿಗೆ ಗೌರವವನ್ನು ಕೊಡಬೇಕು. ಈಗ ನೋಡಿ ಆಧುನಿಕ ಕೃಷಿ ಈ ಕೃಷಿ ಪದ್ಧತಿ ರೈತ ಶಕ್ತಿಶಾಲಿ ಆಗುತ್ತೆ. ಅದು 3 ಬಯಸ್ತೀನಿ. ಆಧುನಿಕ ಕೃಷಿಯ ಅಗತ್ಯತೆ ಇದೆ ನಮಗೆ ಬಹಳ. ಮತ್ತೆ ರೈತರ ಆರ್ಥಿಕ ಸಬಲೀಕರಣ ಮತ್ತೆ ಪರಿಸರ ಸ್ನೇಹಿ ಕೃಷಿಯನ್ನು ಅಳವಡಿಸಿಕೊಳ್ಬೇಕು. ಮೊದಲನೇದು ಆಧುನಿಕ ಕೃಷಿ ಅಗತ್ಯತೆ. ನೋಡಿ ಈಗ ಹಿಂದಿನ ಕಾಲದಲ್ಲಿ ಕೃಷಿ ಕೇವಲ ಪರಂಪರೆಯ ಮೇಲೆ ನಿಂತಿಲ್ಲ. ಈಗ ಎಲ್ಲ AI ಯುಗ ಆಗಿದೆ. ಟೆಕ್ನಾಲಜಿಗಳು ಈಗ ಬಹಳ ಬಂದವು. ಅದು ಏನ್ ನೋಡಿ ಕೃಷಿ ಹೊಲದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಬರುತ್ತೆ. ಈಗ ಅದನ್ನ ಯಾಕೆ ಮಾಡಬೇಕು? ಡ್ರಿಪ್ ಇರಿಗೇಷನ್ ಅದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮತ್ತೆ ನಾವಂತಾವು ಮಾರ್ಕೆಟಿಂಗ್ದು ಪ್ರೊಸೆಸಿಂಗ್ ಅದಾವ್ರಿ. ಆಮೇಲೆ ಈಗ ನೋಡಿ ಇರಿಗೇಷನ್ ಒಳಗೆ ಯಾಕೆ ಅಳವಡಿಸ್ಕೋಬೇಕಂದ್ರೆ ನಾವು ಬರೀ ನೀರು ಬಿಡೋದಕ್ಕಿಂತ ಡ್ರಿಪ್ ಇರಿಗೇಷನ್ ಒಳಗೆ 40 to 60% ನೀರು ಉಳಿತಾಯ ಆಗತ್ತೆ. ಅದು ಡೈರೆಕ್ಟ್ ಬೇರೆ ನಾವು ಅಲ್ಲಿ ಅರೇಂಜ್ ಮಾಡ್ತಿರ್ತಿಲ್ಲ. ಅದಕ್ಕಾದ್ರೂ ನಾವು ಏನು ಎಷ್ಟು ಅಗತ್ಯತೆ
ಆಗತ್ತೆ. ಮತ್ತೆ ಸೇವಿಂಗ್ ನಾವಂದ್ರೆ ಇಲ್ಲಿ ಒಬ್ಬರೇ ಕೂತು ಒಬ್ಬರೇ ಆದ್ರೆ ಕೆಲವು ದೇಶಗಳಲ್ಲಿ ಆಗುತ್ತೆ. ಆಮೇಲೆ ಹೇಳ್ಬೇಕಂದ್ರೆ ಎರಡನೇದ್ದು ರೈತರ ಆರ್ಥಿಕ ಸಬಲೀಕರಣ. ಇದರಲ್ಲಿ ಸರ್ಕಾರಗಳಿಂದ ಹಲವು ಯೋಜನೆಗಳು ರೈತರಿಗೋಸ್ಕರ ಮತ್ತು ಕೃಷಿ शेतकऱ्यांसाठी खूप काही योजना आहेत. मराठी ಒಳಗೆ ಸ್ವಲ್ಪ ನಾನು ಹೇಳ್ತೀನಿ ಬರಲಿಲ್ಲ. ಪಿ ಎಂ ಕಿಸಾನ್ ನೋಡ್ರಿ, ಇವೆಲ್ಲ ಸ್ಕೀಮ್ಸ್ಗಳು ನಾವು ನಮಗಂತ ತಿಳ್ಕೊಂಡಿರ್ಬೇಕು. ಯಾರು ನಾವು ನೋಡಿರ್ತೀವಿ ಅವ್ರು ನಾವು ರೈತ ತನಕ ನಾವು ಮುಟ್ಟಿಸುವ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಹಳ್ಳಿಗಳಲ್ಲಿ ಸ್ಕೀಮ್ಸ್ ಅಥವಾ ಇವೆಲ್ಲ ಯೋಜನೆಗಳ ಗೊತ್ತಿರಂಗಿಲ್ಲ. ಆಗ ನಾವು ಒಂದು ಆಶೆ ಏನಂದ್ರೆ ಇದು ನಾವು ನಮ್ಗೆ ಎಷ್ಟು ತಿಳಿದೈತೆ ಅಷ್ಟು ನಾವು ಅವ್ರಿಗೆ ಆಗಲಿ ಇದ್ರೊಳಗ ಪಿ ಎಂ ಕಿಸಾನ್ ಒಳಗ ವರ್ಷಿಗೆ 6,000 ರೈತರಿಗೆ ಅದು ಕೊಡುವಂತ ಒಂದು ಯೋಜನೆ ಇದೆ. ಅಂದ್ರೆ 3 ತಿಂಗಳಲ್ಲಿ 2,000 ಇನ್ಸ್ಟಾಲ್ಮೆಂಟ್ ಆಗಿ ಅದು ಸಿಗುತ್ತೆ. ಈ ತರ ಮತ್ತೆ ನೋಡಿ ಫಸಲ್ ಬಿಮಾ ಯೋಜನಾ ಅಂತೆ. ಫಸಲ್ ಬಿಮಾ ಯೋಜನೆ ಇದು ಬೆಳೆಗಳನ್ನು ಹಾನಿಯಾದ, ಈಗ ನ್ಯಾಚುರಲ್ ಡಿಸಾಸ್ಟರ್ ಬರ್ತಾವೆ, ಅದರಿಂದ ಕ್ಲೈಮೇಟ್ ಚೇಂಜ್ ಇವೆಲ್ಲದರಿಂದ ಬೆಳೆಗಳು ಹಾನಿಯಾಗಿರ್ತವೆ. ಆಗ ರೈತರು ಅವರಿಗೆ ಗೊತ್ತಿರಲಿಲ್ಲ ಅಂದರೆ ಈ ಯೋಜನೆಯ ಅವರು ಒಂದು ಅವರಿಗೆ ಮುಟ್ಟುವ ಸಾಧ್ಯತೆ ಉಪಯೋಗ ಮಾಡಿಕೊಳ್ಳೋ